ವಿಧಾನಸೌಧಕ್ಕೆ ಹಣ್ಣು ತರಕಾರಿಯೊಂದಿಗೆ ರೈತರು ಬಂದಿದ್ದಾರೆ. ಸಿದ್ದರಾಮಯ್ಯ ಜೊತೆ ದೇವನಹಳ್ಳಿಯ ರೈತರು ಸಭೆಗೆ ಬಂದಿದ್ದಾರೆ. ರೈತರೊಂದಿಗೆ ವಿಧಾನಸೌಧಕ್ಕೆ ಪ್ರಕಾಶ್ ರಾಜ್ ಕೂಡ ಆಗಮಿಸಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧದಲ್ಲಿ ರೈತ ನಾಯಕರೊಂದಿಗೆ ಸಿಎಂ ಸಭೆ ನಡೆಸಿದ್ದಾರೆ. ಕರ್ನಾಟಕ ರೈತ ಚಳುವಳಿಗಳ ನೆಲ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ರೈತ ಹೋರಾಟಗಳು ರೂಪುಗೊಂಡಿದೆ. ಈಗ ಕೆಐಎಡಿಬಿ ಹೆಸರಿನಲ್ಲಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವುದರ ವಿರುದ್ಧ ರೈತರು ಮತ್ತೆ ಮಂಡೆದಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ರೈತರು ಮಾತನಾಡಿದ್ದಾರೆ. ಹಣ್ಣು ತರಕಾರಿ ಹಿಡ್ಕೊಂಡು ಯಾಕೆ ಬರ್ತಾರೆ ಅಂತಂದ್ರೆ, ನೋಡಿ ನೀವು ತಿನ್ನುವ ಪ್ರತಿ ತುತ್ತು ಅನ್ನ, ಹಣ್ಣು, ತರಕಾರಿ ಯಾವ್ದೆಲ್ಲ ಇದೆಯೋ ಅದನ್ನ ನಾವೇ ಬೆಳೆಯೋದು, ನಮ್ ಜಮೀನ್ ಕಿತ್ಕೋಬೇಡಿ ನೀವು ಅಂತ ಹೇಳಕ್ಕೆ ಈ ರೀತಿ ರೈತರು ಹಣ್ಣು ತರಕಾರಿ ಮತ್ತೆಲ್ಲ ತಮ್ಮ ಫಸಲನ್ನ ಎತ್ಕೊಂಡು ಬಂದಿದ್ದಾರೆ. ದೇವನಹಳ್ಳಿಯ ರೈತರೊಂದಿಗೆ ವಿಧಾನಸೌಧಕ್ಕೆ ಪ್ರಕಾಶ್ ರಾಜ್ ಕೂಡ ಆಗಮಿಸಿದ್ದಾರೆ. ಭೂ ಸ್ವಾಧೀನವನ್ನ ವಿರೋಧಿಸಿ ರೈತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಲ್ರೆಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ರೈತ ನಾಯಕರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ಹಾಗಾದ್ರೆ ಕೆಐಎಡಿಬಿ ಭೂ ಸ್ವಾಧೀನವನ್ನ ನಿಲ್ಲಿಸ್ತಾರಾ ಸಿದ್ದರಾಮಯ್ಯ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಸಿದ್ದರಾಮಯ್ಯ ಅವ್ರ ಜೊತೆ ರೈತರ ಸಭೆ ಫಲಪ್ರದ ಆಗ್ತಾ ಇದೆಯಾ? ಮಾತುಕತೆ ಹೇಗ್ ನಡೀತಾ ಇದೆ? ಮೀಟ್ ಮಾಡಿದ್ರ ರೈತರನ್ನ? ಜೊತೆಗೆ ಈ ಕೆಐಎಡಿಬಿ ಭೂ ಸ್ವಾಧೀನದ ವಿಚಾರದಲ್ಲಿ ಇನ್ನು ಏನೆಲ್ಲ ಹಳವಂಟಗಳಿದೆ? ಶ್ರೀಲಕ್ಷ್ಮಿ, ಏನು ದೇವನಹಳ್ಳಿ ಸಮೀಪದ ಚನ್ನರಾಯಪಟ್ಟಣದಲ್ಲಿ ಸುತ್ತಮುತ್ತ ಇರತಕ್ಕಂತಹ ರೈತರ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ವಶಪಡಿಸಿಕೊಳ್ಳುವಂತಹ ವಿಚಾರವಾಗಿ ಈಗ ಅಲ್ಲಿನ ಭಾಗದ ರೈತರು ಈಗಾಗಲೇ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಮೊದಲ ಭಾಗವಾಗಿ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕಳೆದ 4-5 ದಿನಗಳಿಂದ ಕೂಡ ಧರಣಿಯನ್ನು ಕೂಡ ಕೊಡ್ತಿದ್ದಾರೆ. ಸದ್ಯ ಹೋರಾಟಕ್ಕೆ ಇದೀಗ ಕಿಸಾನ್ ಮೋರ್ಚಾ, ಕಿಸಾನ್ ಸಭಾ ಸೇರಿದಂತೆ ಅನೇಕ ರೈತಪರ ಹೋರಾಟಗಾರರು ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಚಿತ್ರನಟ ಹಾಗೆ ನಿನ್ನೆ ಚಿಂತಕರಾದಂತಹ ಪ್ರಕಾಶ್ ರಾಜ್ ಅವರು ಕೂಡ ಹೋರಾಟಕ್ಕೆ ಧುಮುಕಿರ್ತಕ್ಕಂಥದ್ದು. ಸದ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಇರಿಸು ಮುರುಸು ಮುಜುಗರ ಕೂಡ ಉಂಟಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಯಾಕೆಂತಂದ್ರೆ ಈಗಾಗಲೇ ಸರ್ಕಾರವನ್ನ, ಕಾಂಗ್ರೆಸ್ ಅನ್ನ ಏನೋ ಎಡಪಂಥೀಯ ಚಿಂತನೆಗಳನ್ನ ಬೆಂಬಲಿಸಿದಂತವರೇ ಬಹುತೇಕರು ಈ ಹೋರಾಟದಲ್ಲಿ ಇದೀಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರತಕ್ಕಂಥದ್ದು ಒಂದು ಭಾಗ. ಇದರ ಜೊತೆಗೆ ನೋಡಿ, ಈಗಾಗಲೇ ಈ ಹಿಂದೆ 2022ರಲ್ಲೂ ಕೂಡ ಹಿಂದೆ ಬಿಜೆಪಿ ಇದ್ದಂತಹ ಸರ್ಕಾರದ ಅವಧಿಯಲ್ಲಿ ಕೂಡ ಇದೇ ಭಾಗದ ದೇವನಹಳ್ಳಿಯ ಸುತ್ತಮುತ್ತಲಿನ ಇದ್ದಂತಹ ಸುಮಾರು 6,000 ಎಕರೆಯ ರೈತರ ಭೂಮಿಯನ್ನ ಕೆಐಎಡಿಬಿ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಅವತ್ತಿನ ದಿನದಲ್ಲಿ ಅದನ್ನ ವಿರೋಧಪಡಿಸಿ ಬಿಜೆಪಿ ನಾಯಕರ ವಿರುದ್ಧ, ಬಿಜೆಪಿಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ರು. ಅವತ್ತು ದೇವನಹಳ್ಳಿ ಭಾಗದ ಹೋರಾಟಗಾರರಿಗೆ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ರು, ನಾವು ನಿಮ್ಮ ಮುಂದೆ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವತ್ತು ರೈತರ ಭೂಮಿಯನ್ನು ಕಸಿದುಕೊಳ್ಳುವ ವಿಚಾರವಾಗಿ ಮುಂದಾಗಿದ್ದಂತಹ ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಂತಹ ಸಿದ್ದರಾಮಯ್ಯನವರು ಇವತ್ತು ಮತ್ತೆ ಅದೇ ಒಂದು ಚಿಂತನೆಯನ್ನ ಮುಂದುವರೆಸಿರ್ತಕ್ಕಂಥ, ಅಂದ್ರೆ ಈಗ ಮತ್ತೆ ರೈತರ ಭೂಮಿಯನ್ನು ಕಿತ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಗಂಭೀರವಾದಂತಹ ಆರೋಪ. ಹೀಗಾಗಿ ಇವತ್ತು ವಿಧಾನಸೌಧದಲ್ಲಿ ಇವತ್ತು ಒಂದು ಸಭೆಯನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ನಡೀತಾ ಇರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಟ ಪ್ರಕಾಶ್ ರಾಜ್ ಹಾಗೇನೆ ದೇವನಹಳ್ಳಿ ಸುತ್ತಮುತ್ತಲಿನ ಇದ್ದಂತಹ ಏನು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ರೈತಪರ ಹೋರಾಟಗಾರರು, ಅವರೆಲ್ಲರೂ ಕೂಡ ಭಾಗಿಯಾಗಿರತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಸಭೆ ಏನಿದೆ, ಈ ಸಭೆಯಲ್ಲಿ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸ ಆಗತ್ತೆ ರೈತರು. ಯಾಕೆಂತಂದ್ರೆ ಹಿಂದೆ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ವಿರೋಧವನ್ನ ಮಾಡಿದಂತಹ ಸಿದ್ದರಾಮಯ್ಯನವರು ಇವತ್ತು ಅವರ ಸರ್ಕಾರ ಬಂದಾಗ ಅವರ ನಿಲುವು ಬದಲಾವಣೆ ಆಗಿರ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಕೂಡ ನೇರವಾಗಿ ಸಭೆಯಲ್ಲಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಇವತ್ತಿನ ಸಭೆಗೆ ಆಗಮಿಸುವಂತಹ ವೇಳೆ ಕೂಡ ರೈತರು ತಮ್ಮ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ತಾವು ಬೆಳೆದಂತಹ ತರಕಾರಿಗಳು, ಹಣ್ಣು, ಹಂಪಲು, ಸೊಪ್ಪು ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ವಿಧಾನಸೌಧದಲ್ಲಿ ನಡೀತಿರ್ತಕ್ಕಂಥ ಸಭೆಗೆ ನೇರವಾಗಿ ಅವುಗಳ ಜೊತೆನೆ ಆಗಮಿಸಿರ್ತಕ್ಕಂಥದ್ದು. ಈಗ ಸದ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಈಗಷ್ಟೇ ಆರಂಭ ಆಗಿದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸಭೆಯ ಇನ್ಸೈಡ್ ಏನು ಅಂತಕ್ಕಂಥದ್ದು ಕೂಡ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೇವೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ವಿಧಾನಸೌಧಕ್ಕೆ ಹಣ್ಣು ತರಕಾರಿಯೊಂದಿಗೆ ರೈತರು ಬಂದಿದ್ದಾರೆ. ಸಿದ್ದರಾಮಯ್ಯ ಜೊತೆ
ದೇವನಹಳ್ಳಿಯ ರೈತರು ಸಭೆಗೆ ಬಂದಿದ್ದಾರೆ. ರೈತರೊಂದಿಗೆ ವಿಧಾನಸೌಧಕ್ಕೆ ಪ್ರಕಾಶ್ ರಾಜ್ ಕೂಡ ಆಗಮಿಸಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನವನ್ನ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧದಲ್ಲಿ ರೈತ ನಾಯಕರೊಂದಿಗೆ ಸಿಎಂ ಸಭೆ ನಡೆಸಿದರು. ಕರ್ನಾಟಕ ರೈತ ಚಳುವಳಿಗಳ ನೆಲ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ರೈತ ಹೋರಾಟಗಳು ರೂಪುಗೊಂಡಿದೆ. ಈಗ ಕೆಐಎಡಿಬಿ ಹೆಸರಿನಲ್ಲಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವುದರ ವಿರುದ್ಧ ರೈತರು ಮತ್ತೆ ಮಂಡೆದಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ರೈತರು ಮಾತನಾಡಿದ್ದಾರೆ. ಹಣ್ಣು ತರಕಾರಿ ಹಿಡ್ಕೊಂಡು ಯಾಕೆ ಬರ್ತಾರೆ ಅಂತಂದ್ರೆ, ನೋಡಿ ನೀವು ತಿನ್ನುವ ಪ್ರತಿ ತುತ್ತು ಅನ್ನ, ಹಣ್ಣು, ತರಕಾರಿ ಯಾವ್ದೆಲ್ಲ ಇದೆಯೋ ಅದನ್ನ ನಾವೇ ಬೆಳೆಯೋದು, ನಮ್ ಜಮೀನ್ ಕಿತ್ಕೋಬೇಡಿ ನೀವು ಅಂತ ಹೇಳಕ್ಕೆ ಈ ರೀತಿ ರೈತರು ಹಣ್ಣು ತರಕಾರಿ ಮತ್ತೆಲ್ಲ ತಮ್ಮ ಫಸಲನ್ನ ಎತ್ಕೊಂಡು ಬಂದಿದ್ದಾರೆ. ದೇವನಹಳ್ಳಿಯ ರೈತರೊಂದಿಗೆ ವಿಧಾನಸೌಧಕ್ಕೆ ಪ್ರಕಾಶ್ ರಾಜ್ ಕೂಡ ಆಗಮಿಸಿದ್ದಾರೆ. ಭೂ ಸ್ವಾಧೀನವನ್ನ ವಿರೋಧಿಸಿ ರೈತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಲ್ರೆಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ರೈತ ನಾಯಕರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ಹಾಗಾದ್ರೆ ಕೆಐಎಡಿಬಿ ಭೂ ಸ್ವಾಧೀನವನ್ನ ನಿಲ್ಲಿಸ್ತಾರಾ ಸಿದ್ದರಾಮಯ್ಯ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಸಿದ್ದರಾಮಯ್ಯ ಜೊತೆ ರೈತರ ಸಭೆ ಫಲಪ್ರದ ಆಗ್ತಾ ಇದೆಯಾ? ಮಾತುಕತೆ ಹೇಗ್ ನಡೀತಾ ಇದೆ? ಮೀಟ್ ಮಾಡಿದ್ರ ರೈತರನ್ನ? ಜೊತೆಗೆ ಈ ಕೆಐಎಡಿಬಿ ಭೂ ಸ್ವಾಧೀನದ ವಿಚಾರದಲ್ಲಿ ಇನ್ನೂ ಏನೆಲ್ಲ ಹಳವಂಡೆಗಳಿದೆ? ಶ್ರೀಲಕ್ಷ್ಮಿ, ಏನು ದೇವನಹಳ್ಳಿ ಸಮೀಪದ ಚನ್ನರಾಯಪಟ್ಟಣದಲ್ಲಿ ಸುತ್ತಮುತ್ತ ಇರತಕ್ಕಂತಹ ರೈತರ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ವಶಪಡಿಸಿಕೊಳ್ಳುವಂತಹ ವಿಚಾರವಾಗಿ ಈಗ ಅಲ್ಲಿನ ಭಾಗದ ರೈತರು ಈಗಾಗಲೇ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಮೊದಲ ಭಾಗವಾಗಿ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕಳೆದ 4-5 ದಿನಗಳಿಂದ ಕೂಡ ಧರಣಿಯನ್ನು ಕೂಡ ಕೂತಿದ್ದಾರೆ. ಸದ್ಯ ಹೋರಾಟಕ್ಕೆ ಇದೀಗ ಕಿಸಾನ್ ಮೋರ್ಚಾ, ಕಿಸಾನ್ ಸಭಾ ಸೇರಿದಂತೆ ಅನೇಕ ರೈತ ಪರ ಹೋರಾಟಗಾರರು ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಚಿತ್ರನಟ ಹಾಗೆ ನಿನ್ನೆ ಚಿಂತಕರಾದಂತಹ ಪ್ರಕಾಶ್ ರಾಜ್ ಅವರು ಕೂಡ ಹೋರಾಟಕ್ಕೆ ಧುಮುಕಿರತಕ್ಕಂಥದ್ದು. ಸದ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಇರುಸು ಮುರುಸು ಮುಜುಗರ ಕೂಡ ಉಂಟಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಯಾಕೆಂತಂದ್ರೆ ಈಗಾಗಲೇ ಸರ್ಕಾರವನ್ನ, ಕಾಂಗ್ರೆಸ್ ಅನ್ನ ಏನೋ ಎಡಪಂಥೀಯ ಚಿಂತನೆಗಳನ್ನ ಬೆಂಬಲಿಸಿದಂತವರೇ ಬಹುತೇಕರು ಈ ಹೋರಾಟದಲ್ಲಿ ಇದೀಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರತಕ್ಕಂಥದ್ದು ಒಂದು ಭಾಗ. ಇದರ ಜೊತೆಗೆ ನೋಡಿ, ಈಗಾಗಲೇ ಈ ಹಿಂದೆ 2022ರಲ್ಲೂ ಕೂಡ ಹಿಂದೆ ಬಿಜೆಪಿ ಇದ್ದಂತಹ ಸರ್ಕಾರದ ಅವಧಿಯಲ್ಲಿ ಕೂಡ ಇದೇ ಭಾಗದ ದೇವನಹಳ್ಳಿಯ ಸುತ್ತಮುತ್ತಲಿನಲ್ಲಿದ್ದಂತಹ ಸುಮಾರು 6,000 ಎಕರೆಯ ರೈತರ ಭೂಮಿಯನ್ನ ಕೆಐಎಡಿಬಿ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಅವತ್ತಿನ ದಿನದಲ್ಲಿ ಅದನ್ನು ವಿರೋಧಪಡಿಸಿ ಬಿಜೆಪಿ ನಾಯಕರ ವಿರುದ್ಧ, ಬಿಜೆಪಿಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ರು. ಅವತ್ತು ದೇವನಹಳ್ಳಿ ಭಾಗದ ಹೋರಾಟಗಾರರಿಗೆ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ರು, ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವತ್ತು ರೈತರ ಭೂಮಿಯನ್ನು ಕಸಿದುಕೊಳ್ಳುವ ವಿಚಾರವಾಗಿ ಮುಂದಾಗಿದ್ದಂತಹ ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಂತಹ ಸಿದ್ದರಾಮಯ್ಯನವರು ಇವತ್ತು ಮತ್ತೆ ಅದೇ ಒಂದು ಚಿಂತನೆಯನ್ನ ಮುಂದುವರೆಸಿರ್ತಕ್ಕಂಥ, ಅಂದ್ರೆ ಈಗ ಮತ್ತೆ ರೈತರ ಭೂಮಿಯನ್ನು ಕಿತ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಗಂಭೀರವಾದಂತಹ ಆರೋಪ. ಹೀಗಾಗಿ ಇವತ್ತು